ಗೊತ್ತಿಲ್ಲ SIR ಅವರಿಗೆ ಚಾಲನೆ ಕೊಡ್ತಾ ಇಲ್ಲ. ಯಾವ ರೀತಿಯಾಗಿ ತಯಾರಿ? ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಂದರೆ 30ನೇ ಜೂನ್ನಿಂದ 29 ಜುಲೈವರೆಗೂ ಮನೆ ಮನೆಗೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡುವ ಕ್ರಮ ಚಾಲುವಾಗಿದೆ. ಅದರ ಪ್ರಕಾರ ನನ್ನ ಮನೆಗೆ ಸಮೇತ ನಮ್ಮ BLO ಅವರು ಶ್ರೀ ವೆಂಕಣ್ಣ ಅವರು ನಮಗೆ ಫಾರ್ಮ್ ಕೊಟ್ಟಿದ್ದಾರೆ. ನಂದು ನನ್ನ ಮನೆಯವರಿಗೆ ಫಾರ್ಮ್ ಕೊಟ್ಟಿದ್ದಾರೆ. ನಾವು 3 ಜನ ಫಾರ್ಮ್ ಅನ್ನ ತುಂಬಿ ನಮ್ದು ಫೋಟೋವನ್ನು ಹಚ್ಚಿ ಸಹಿ ಮಾಡಿ ಕೊಟ್ಟಿದ್ದೇವೆ. ಇದು ನಕಲು ನಮಗೆ ಕೊಟ್ಟಿದ್ದಾರೆ. ಇದು ನನ್ನದು ಮತ್ತು ನನ್ನ ಕುಟುಂಬದ್ದು ಮಾಹಿತಿ ಎಲ್ಲರಿಗೂ ಅಷ್ಟು. ನಾನು ಕರ್ನಾಟಕದ ಎಲ್ಲ ಮತದಾರರಿಗೆ ವಿನಂತಿ ಮಾಡ್ತೀನಿ, ಇವತ್ತಿನಿಂದ 29 ಜುಲೈ ಒಳಗಾಗಿ ನಮ್ಮ ಮನೆಗೆ BLO ಬಂದು ಎನ್ಯುಮರೇಷನ್ ಫಾರ್ಮ್ ಅನ್ನು ವಿತರಣೆ ಮಾಡ್ತಾರೆ. ದಯವಿಟ್ಟು ಅವ್ರ BLO ಯಿಂದ ಫಾರ್ಮ್ ಅನ್ನ ತಗೊಂಡು ಫೋಟೋ, ಹಳೆ ಫೋಟೋ ಇದ್ದಲ್ಲಿ ದಯವಿಟ್ಟು ಹೊಸ ಫೋಟೋವನ್ನು ಹಾಕಿ ತಮ್ಮದು ಮಾಹಿತಿಯನ್ನ ಫಿಲ್ಅಪ್ ಮಾಡಿ ಸಹಿ ಮಾಡಿ ಕಡ್ಡಾಯವಾಗಿ BLO ಗೆ ವಾಪಸ್ ಕೊಡಿ ಫಾರ್ಮ್ಸ್ ಎಂದು ನಾನು ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ. ಧನ್ಯವಾದ. ಸರ್, ಈಗ ಫೋಟೋ ಕಡ್ಡಾಯನಾ ಸರ್? ಫೋಟೋ ಕಡ್ಡಾಯನಾ ಸರ್? ಕಡ್ಡಾಯವಲ್ಲ ಎಂದು ನಾವೆಲ್ಲರಿಗೂ ಹೇಳಿದ್ವಿ. ಹೌದು, ಮ್ಯಾಂಡೇಟರಿ. ಆದ್ರೆ ಫೋಟೋ ಹಳೆಯಿದ್ರೆ ದಯವಿಟ್ಟು ಹೊಸ ಫೋಟೋ ಹಾಕಬೇಕು. ಯಾಕಂದ್ರೆ ಈ ನಾವು ಎಕ್ಸರ್ಸೈಸ್ ಮಾಡೋದೇ ಫೋಟೋ ಎಳ್ಕೊಂಡು ಚೆನ್ನಾಗಿದೆ, ನಮ್ಮ ವೋಟರ್ ಲಿಸ್ಟ್ ಕ್ಲಿಯರ್ ಆಗಿ ಕಾಣಬೇಕು ಅನ್ನೋದಕ್ಕೋಸ್ಕರ. ಸೊ ಹಲವಾರು ಸಂದರ್ಭಗಳಲ್ಲಿ ಕೆಲವು ತುಂಬಾ ಹಳೆ ಫೋಟೋ ಅಥವಾ ಶಾಲೆ ಫೋಟೋ ಇರ್ತದೆ, ಅಂದ್ರೆ ದಯವಿಟ್ಟು ಹೊಸ ಫೋಟೋ ಹಾಕಿ. ಅಕಸ್ಮಾತ್ ನಮ್ಮ ಫೋಟೋ ಇಲ್ಲ ಅಂದ್ರೆ ನಾವು BLO ಹೇಳಿದ್ರೆ BLO ತನ್ನ ಮೊಬೈಲ್ ಇಂದಾನೇ ಅವರು ಅದನ್ನ ತಗೊಳ್ತಾರೆ. ಅದನ್ನು ಅವಕಾಶ. ಯಾವುದೇ ದಾಖಲಾತಿಗಳನ್ನು ನೀವು ಕೇಳೋದಿಲ್ಲ ಈ ಫಾರ್ಮ್? ನಾನು ಸಮೇತ ಯಾವ ದಾಖಲಾತಿ ಕೊಟ್ಟಿಲ್ಲ. ಎನ್ಯುಮರೇಷನ್ ಫೇಸ್ ಅಲ್ಲಿ ಎಲ್ಲ ಮತದಾರರು ತಮ್ಮ ಮಾಹಿತಿಯನ್ನ ಅಂದ್ರೆ 2000 SIR ಅಲ್ಲಿ ಇದ್ದ ಮಾಹಿತಿಯನ್ನ ಫಿಲ್ ಮಾಡಿದ್ರೆ ಸಾಕು. ಉದಾಹರಣೆಗೆ ನಂದು ತಗೊಂಡ್ರೆ ನಂದು ಹೆಸರು 2002 ಇತ್ತು, ಅದನ್ನ ಫಿಲ್ ಮಾಡಿದೀನಿ. ಈಗ ಸಹಿ ಮಾಡಿದೀನಿ, ಫೋಟೋ ನಂದು ಹೊಸ ಫೋಟೋ ಹಚ್ಚಿದೀನಿ, ನಾನು ಕೊಟ್ಟಿದ್ದೀನಿ. BLOಗಳ ಫೋಟೋ ತೆಗೆದು ಅಟ್ಯಾಚ್ ಮಾಡ್ತಾರೆ ಆನ್ಲೈನ್. ಅದು ಆಪ್ ಅಲ್ಲಿ ಇರ್ತದೆ, ನಾನು ಇಲ್ಲಿ ಫಾರ್ಮಲಿ ತೋರಿಸಕ್ಕಾಗಿಲ್ಲ. ಈಗ ಅಕಸ್ಮಾತ್ ಯಾಕೆ ಫೋಟೋ ತೆಗೆದ್ರೆ ಇಲ್ಲಿ ತಂದು ಹಳೆ ಫೋಟೋ ಬಂದಿರ್ತದೆ. ಈಗ ಹಳೆ ಫೋಟೋ ಕ್ಲಿಯರ್ ಇದ್ರೆ ತೊಂದರೆ ಇಲ್ಲ. ಅಕಸ್ಮಾತ್ ಫೋಟೋ ಕ್ಲಿಯರ್ ಇಲ್ಲ ಅಂದ್ರೆ ರೈಟ್ ತಂದು ಹೊಸ ಫೋಟೋ. ಸರ್, ಈಗ ಸ್ಟೇಟ್ ಅಲ್ಲಿ ಅನ್ಮ್ಯಾಪ್ಡ್ ಆದಂತಹ ಕೇಸ್ಗಳು ಎಷ್ಟು? ಅನ್ಮ್ಯಾಪ್ಡ್ ಅಂದ್ರೆ ಮಿಸ್ಸಿಂಗ್ ಅಂತಾನೆ ಲೆಕ್ಕ. ಇಲ್ಲ, ಶ್ರೀಮತಿಯವರು ಕೂಡ ಅವರ ಒಟ್ಟಿಗೆ ಒಂದು ನಿಮಿಷ. ಈಗ ಕರ್ನಾಟಕ ರಾಜ್ಯದಲ್ಲಿ 5,54,00,000 ವೋಟರ್ಸ್ ಇದ್ದಾರೆ. ಅದರಲ್ಲಿ ನಾವು 5,09,00,000 ವೋಟರ್ಸ್ ಅನ್ನ ನಾವು ಮ್ಯಾಪಿಂಗ್ ಮಾಡಿದೀವಿ. ಯಾರ್ಯಾರ್ದು ಮ್ಯಾಪಿಂಗ್ ಆಗಿಲ್ಲ ಅವ್ರದ್ದು ಮ್ಯಾಪಿಂಗ್ ನಡೀತಾ ಇರ್ತದೆ. ಮ್ಯಾಪಿಂಗ್ ಆಗದೆ ಇದ್ದರೂ ಸಮೇತ ಈ ಎನ್ಯುಮರೇಷನ್ ಫಾರ್ಮ್ ನಮ್ಮ ಮನೆಗೆ ಬರುತ್ತದೆ. ಅದರಿಂದ ಮ್ಯಾಪಿಂಗ್ ಆಗಿಲ್ಲ ಎಂಬುದಕ್ಕೆ ಎನ್ಯುಮರೇಷನ್ ಫಾರ್ಮ್ ಬರಲ್ಲ ಎಂಬ ಡೌಟ್ ದಯವಿಟ್ಟು ಯಾರಿಗೂ ಇರಬೇಕಿಲ್ಲ. ನಾನು ಇದನ್ನು ಹಲವಾರು ಸಾರಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ಮ್ಯಾಪಿಂಗ್ ಆಗದೇ ಇದ್ರೂ ಸಮೇತ ತಮ್ಮ ಮನೆಗೆ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ದಯವಿಟ್ಟು ತಾವು ಈಗ ತಮ್ಮ 2002 ರೋಲ್ ಮಾಹಿತಿಯನ್ನ ತಗೊಂಡು ಅಲ್ಲಿ ಫಿಲ್ ಮಾಡಿಕೊಂಡ್ರೆ ಆಯ್ತು. ಅಕಸ್ಮಾತ್ ತಮ್ಮ 2002 SIR ದಲ್ಲಿ ಇದ್ದ ಮಾಹಿತಿ ತಮ್ಮ ಹತ್ರ ಇಲ್ಲ ಅಂತ ಸಂದರ್ಭದಲ್ಲಿ BLO ತಮಗೆ ಅನುಕೂಲ ಮಾಡ್ತಾರೆ. ಸರ್, ಈಗ ವೋಟರ್ ಲಿಸ್ಟ್ ಅಲ್ಲಿ ಯಾರ ಹೆಸರು ಇರುತ್ತೋ ಅವ್ರಿಗೂ ಮಾತ್ರ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತೀರಾ? ಹೆಸರಿಲ್ದವ್ರು ಕೊಡೋದೇ ಇಲ್ಲ. ಅನ್ಮ್ಯಾಪ್ಡ್ ಆದವ್ರ ಹೆಸರು ಕೂಡ ವೋಟರ್ ಲಿಸ್ಟ್ ಅಲ್ಲಿ ಇದೆಯಾ? ಹೌದು, ವೋಟರ್ ಲಿಸ್ಟ್ ಹೆಸರು ಇದ್ದವ್ರು ಮಾತ್ರ ನಾವು ಮ್ಯಾಪಿಂಗ್ ಮಾಡ್ತಿರ್ತಾರೆ. ಮ್ಯಾಪಿಂಗ್ ಅಂದ್ರೆ ವಾದ ಏನೇ ಹೆಸರು ಸಮೇತ. ಅದರಿಂದ ಯಾರ್ಯಾರು ಹೆಸರಿಲ್ಲ 16/6/2026 ದಿನ ಮತದಾರರ ಪಟ್ಟಿಯಲ್ಲಿ ಹೆಸರು ಇತ್ತು ಅವರು ತಾವು ಕೊಟ್ಟಿರುವ ಅಡ್ರೆಸ್ಗೆ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ಅದರಿಂದ ಈಗ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಎಲ್ಲ ಮತದಾರರು ಅವ್ರ ಮನೆಗೂ ಬರ್ತದೆ. ಇನ್ನೊಂದು ಏನಂತ ಕೇಳಿದ್ರೆ, ನಮ್ದು ಕ್ವಾಲಿಫೈಯಿಂಗ್ ಡೇಟ್ 1/10/2026 ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಹಂಗಾದ್ರೆ ಯಾರ್ಯಾರೆಲ್ಲ ಅಕ್ಟೋಬರ್ 10ನೇ ತಾರೀಕಿಗೆ 18 ವಯಸ್ಸು ಪೂರ್ತಿ ಮಾಡ್ತಾರೆ ಅವರು ಸಮೇತ ಫಾರ್ಮ್ 6 ಅನ್ನ ಕೊಡಬಹುದು. BLO ಹತ್ರ ಫಾರ್ಮ್ 6 ಕೊಟ್ಟಿದ್ದೀವಿ. ದಯವಿಟ್ಟು ಪ್ಲೀಸ್ ಕರೆಕ್ಟ್ ಫಾರ್ಮ್ 6. ನ್ಯೂ ವೋಟರ್ ಯಾರಿದ್ದಾರೆ ಐ ವೆಲ್ಕಮ್ ಆಲ್ ಆಫ್ ಯು. ಕೈಂಡ್ಲಿ ಎನ್ರೋಲ್ ಯುವರ್ಸೆಲ್ಫ್ and we will definitely add your name into the voter list. Okay. Thank you.